ಇನ್ನು ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಯ್ತಾ? ಹೌದು, ಬೆಳಗ್ಗೆಯಿಂದ ಗೃಹಲಕ್ಷ್ಮಿಯರ ಅಕೌಂಟ್ಗೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. 2 ಕಂತು ಬಾಕಿ ಜಮೆ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಇದೇ ಒಂದು 3ನೇ ತಾರೀಕು ಸಂಜೆ 4:05 ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಶಪಥ ಮಾಡಲಿದ್ದಾರೆ. ಹೌದು, ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಇನ್ನೊಂದು ಕಡೆಗೆ 500 ರೂಪಾಯಿದ್ದು ಮತ್ತೆ ಪ್ಲಾಸ್ಟಿಕ್ ನೋಟ್ಗಳು ಬರುತ್ತಾ? ಎದಕ್ಕಂದ್ರೆ RBI ಮತ್ತೆ ಈಗ ಕೇಂದ್ರ ಸರ್ಕಾರ ಪ್ಲಾಸ್ಟಿಕ್ ನೋಟ್ ಗಳನ್ನ ಜಾರಿಗೆ ತರಲು ಚಿಂತನೆ ಮಾಡ್ತಾ ಇದೆ ಅಂತೆ. ಇದ್ರ ಬಗ್ಗೆನೂ ಅಪ್ಡೇಟ್ ನೋಡೋಣ. ಮತ್ತೊಂದು ಕಡೆಗೆ BPL ಕಾರ್ಡ್ ಇದ್ದವರಿಗೆ, AAY ಕಾರ್ಡ್ ಇದ್ದವರಿಗೂ ಕೂಡ ಅನ್ನಭಾಗ್ಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. ಎದಕ್ಕಂದ್ರೆ ನೋಡಿ ವೀಕ್ಷಕರ, ಈಗ ಕೇಂದ್ರ ಸರ್ಕಾರದಿಂದ PDS ಸಾರ್ಥಕ್ ಅಂದ್ರೆ ಸಾರ್ಥಕ್ PDS ಸಿಸ್ಟಮ್ ಅನ್ನ ಜಾರಿಗೆ ತರಲಾಗ್ತಾ ಇದೆ. ಇದ್ರ ಪ್ರಕಾರ ಅನ್ನಭಾಗ್ಯ ಫಲಾನುಭವಿಗಳಿಗಂತೂ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಅನ್ನಭಾಗ್ಯ ಕರ್ನಾಟಕದ ಫಲಾನುಭವಿಗಳಿಗೂ ಕೂಡ ಸಿಹಿ ಸುದ್ದಿ ಬಂದಿದೆ. ಇನ್ನೊಂದು ಕಡೆಗೆ ಹವಾಮಾನ ವರದಿ, ಕರ್ನಾಟಕದಲ್ಲಿ ಇನ್ನು 10 ಜಿಲ್ಲೆಗಳಿಗೆ 1 ವಾರವರೆಗೂ ಭಾರಿ ಮಳೆ ಆಗಲಿದೆ. ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ? ನಿಮ್ಮ ಊರಲ್ಲಿ ಮಳೆ ಬರ್ತಾ ಇದ್ರೆ ಬೇಗನೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ವೀಕ್ಷಕರೇ. ಗುಡುಗು ಸಿಡಿಲು ಸಮೇತ ಭಾರಿ ಮಳೆ ಆಗೋ ಮುನ್ಸೂಚನೆ ಕೊಡಲಾಗಿದೆ. 10 ಜಿಲ್ಲೆ ಜನರಿಗೆ ಎಚ್ಚರ, ಅಲರ್ಟ್ ಅಂತ ಹೇಳ್ಬಹುದು. ಇನ್ನು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನ ಕಮೆಂಟ್ ಮೂಲಕ ಕೊಡಬಹುದು. ನಿಮಗೆ ಕಂತು ಜಮೆ ಆಯ್ತಾ? 30ನೇ ಕಂತು ಹಣ ಜಮೆ ಆಯ್ತಾ ವೀಕ್ಷಕರೇ? ಎದಕ್ಕಂದ್ರೆ ಈಗ 31ನೇ ಕಂತು ಹಣ ಬಿಡುಗಡೆ ಆಗ್ತಾ ಇದೆ. ಹೌದು, ರಾಜ್ಯಾದ್ಯಂತ ಎಲ್ಲಾ ಗೃಹಲಕ್ಷ್ಮಿಯರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಬೆಳಗ್ಗೆಯಿಂದ 30ನೇ ಕಂತು ಹಣ ಪ್ರತಿಯೊಂದು ಗೃಹಲಕ್ಷ್ಮಿ ಅಕೌಂಟ್ಗೆ 3ನೇ ಹಂತದಲ್ಲಿ ಟ್ರಾನ್ಸ್ಫರ್ ಪ್ರಕ್ರಿಯೆ ಪೂರ್ಣವಾಗ್ತಾ ಇದೆ. ಅಂದ್ರೆ ಎಲ್ಲರ ಅಕೌಂಟ್ಗೂ ಕೂಡ 2,000 ರೂಪಾಯಿ 30ನೇ ಕಂತಿನ ಹಣವನ್ನ ಜಮೆ ಮಾಡಲಾಗಿದೆ ಅಂತಾನು ಕೂಡ ಇಲ್ಲಿ ಅಧಿಕೃತ ಅಪ್ಡೇಟ್ ಬಂದಿರುವಂತದ್ದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ 31ನೇ ಕಂತು ಹಣ ಕೂಡ ಈಗ ಬಿಡುಗಡೆ ಆಗಲಿದೆ ವೀಕ್ಷಕರೇ. ಒಂದು ಕಡೆಗೆ ಡಿಕೆ ಶಿವಕುಮಾರ್ ಸರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಶಪಥವನ್ನ ಮಾಡಲಿದ್ದಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರ ಅಕೌಂಟ್ಗೂ ಕೂಡ 2,000 ರೂಪಾಯಿ ಈಗಾಗಲೇ ಮೊದಲೇ ಹೇಳಿದಂತೆ 31ನೇ ಕಂತಿನ ಹಣ ಕೂಡ ಇದೇ ಒಂದು 10ನೇ ತಾರೀಕಿನ ಒಳಗೆ ಜಮೆ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ನೋಡಿ, ಈಗಾಗಲೇ 31ನೇ ಕಂತು ಮೇ ತಿಂಗಳಲ್ಲಿ ಬಿಡುಗಡೆ ಆಗಿರೋದ್ರಿಂದ ಇದೇ ಒಂದು ತಾಲೂಕ್ ಪಂಚಾಯತ್, ಜಿಲ್ಲೆ ಪಂಚಾಯತ್ ಮೂಲಕ 12-13 ದಿನ ಟೈಮ್ ಹಿಡಿದ್ರು ಕೂಡ ಇಲ್ಲಿ 10ನೇ ತಾರೀಕು ಅಂದ್ರೆ ಜೂನ್ 10ನೇ ತಾರೀಕಿನ ಒಳಗೆ ಪ್ರತಿಯೊಂದು ಗೃಹಲಕ್ಷ್ಮಿ ಅಕೌಂಟ್ಗೂ ಕೂಡ 31ನೇ ಕಂತು ಹಣ ಜಮೆ ಆಗೋ ನಿರೀಕ್ಷೆ ಇರುವಂತದ್ದು. ಈಗಾಗಲೇ ಕೆಲವರಿಗೆ ಜಮೆ ಆಗಿದೆ, ಕೆಲವರಿಗೆ ಜಮೆ ಕೂಡ ಆಗಿರ್ಲಿಕ್ಕಿಲ್ಲ 30ನೇ ಕಂತಿನವರೆಗೂ. ಕೆಲವರಿಗೆ ಈ ತಿಂಗಳು ಬಂದಿಲ್ಲ ಅಂದ್ರೆ ಮೇ ತಿಂಗಳಲ್ಲಿ ಬಂದಿಲ್ಲ ಅಂದ್ರೆ ಜೂನ್ ತಿಂಗಳಲ್ಲಿ 2 ಕಂತು ಜಮೆ ಆಗುತ್ತೆ. ಕೆಲವರಿಗೆ 1 ಕಂತು ಬಂದಿದ್ರೆ ಇನ್ನೊಂದು ಕಂತು 10ನೇ ತಾರೀಕಿನ ಒಳಗೆ ಬರುತ್ತೆ ಅಂತಾನು ಕೂಡ ಇಲ್ಲಿ ಒಂದು ಅಪ್ಡೇಟ್ ಬಂದಿರುವಂತದ್ದು. ಇನ್ನು ಯಾವ ಗೃಹಲಕ್ಷ್ಮಿ ಅಕೌಂಟ್ಗೆ ಹಣ ಬರೋದಿಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ನೋಡಿ, ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಮಾಡಲು ಸರ್ಕಾರ ಮುಂದಾಗಬಹುದು. ಅಂದ್ರೆ ಬಯೋಮೆಟ್ರಿಕ್ ಸಿಸ್ಟಮ್ ಅನ್ನ ಜಾರಿಗೆ ತರಬಹುದು. 1 ಟೈಮ್ ಬಯೋಮೆಟ್ರಿಕ್ ಅಂದ್ರೆ ನೀವು ನಿಮ್ಮ ಹತ್ತಿರದ ಕರ್ನಾಟಕವನ್ನ ಅಥವಾ ಬೆಂಗಳೂರು ಒಂದು ಕೇಂದ್ರಕ್ಕೆ ಹೋಗಿ ಅಲ್ಲಿ ನಿಮ್ಮ ಒಂದು ಬೆರಳಚ್ಚು ಕೊಟ್ಟು ಈ ಒಂದು ಯೋಜನೆಗೆ ಮರು ನೋಂದಣಿ ನೀವು ಮಾಡಿಸಿಕೊಳ್ಬೇಕಾಗಿ ಬರಬಹುದು. ಎದಕ್ಕಂದ್ರೆ ಮೃತಪಟ್ಟವರ ಅಕೌಂಟ್ಗೆ ಹಣ ಹೋಗ್ತಾ ಇದೆ. ಸರ್ಕಾರ ಇದು ನಿಲ್ಲಿಸಬೇಕಂದ್ರೆ ಯಾರೆಲ್ಲ ಬೆರಳಚ್ಚು ಕೊಟ್ಟು ತಮ್ಮ ಯೋಜನೆಯನ್ನ ಮರು ನವೀಕರಣ ಮಾಡ್ತಾರೆ ಅಂತ ಒಂದು ಮರು ನೋಂದಣಿಯಾದ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಬರುತ್ತೆ ಅಂತ ಹೇಳಲಾಗಿದೆ. ಯಾರು ಬಯೋಮೆಟ್ರಿಕ್ ಅಂದ್ರೆ ಹೆಬ್ಬಟ್ಟು ಗುರುತು ಕೊಡಲ್ಲ ಅವರಿಗೆ ಹಣ ಬರೋದಿಲ್ಲ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ, ಒಂದೇ ಮನೆಯಲ್ಲಿ 2-3 ಜನ ಗೃಹಲಕ್ಷ್ಮಿ ಅಕೌಂಟ್ ಹೊಂದಿಕೊಂಡಿದ್ರೆ ಅಂತವರನ್ನು ಕೂಡ ಇಲ್ಲಿ ಪರಿಷ್ಕರಣೆ ಮಾಡಿ ಅವರ ಒಂದು ಯೋಜನೆಯಿಂದ ತೆಗೆದು ಹಾಕಬಹುದು. ಅಂದ್ರೆ ಸದ್ಯಕ್ಕಂತೂ ಯಾರದ್ದು ಹೆಸರನ್ನು ಕೂಡ ತೆಗೆದು ಹಾಕಿಲ್ಲ ಅಂತಾನೂ ಕೂಡ ಅಪ್ಡೇಟ್ ಬಂದಿದೆ. ಮುಂದಿನ ಬರೋ ದಿನಗಳಲ್ಲಿ ಒಂದೇ ಮನೆಯಲ್ಲಿ 2-3 ಜನ ಗೃಹಲಕ್ಷ್ಮಿ ಯೋಜನೆ ಲಾಭ ಪಡ್ಕೋತಾ ಇದ್ರೆ ಅದು ಕೂಡ ಮುಂದಿನ ಬರೋ ದಿನಗಳಲ್ಲಿ ನಿಲ್ಲಬಹುದು ಅಂತ ಇಲ್ಲಿ ಹೇಳ್ಬಹುದು. ಇನ್ನು 3ನೇದಾಗಿ, ಖಂಡಿತವಾಗ್ಲೂ ಕೂಡ ಇಂಥವರಿಗೆ ಹಣ ಬರಲ್ಲ. ಯಾರಿಗಪ್ಪ ಅಂದ್ರೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಗೃಹಲಕ್ಷ್ಮಿಯರಾಗಿರ್ಬೋದು, ಗೃಹಲಕ್ಷ್ಮಿಯರ ಯಜಮಾನರು ಯಾರಾದ್ರೂ ತೆರಿಗೆ ಪಾವತಿ, ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಅಥವಾ GST ರಿಟರ್ನ್ಸ್ ಮಾಡಿ ಅಂದ್ರೆ ಬಿಸ್ನೆಸ್ ಮಾಡ್ತಿರ್ತಾರೆ, ಬಿಸ್ನೆಸ್ ನಲ್ಲಿ ಲಾಭ ಬಂದಿರುತ್ತೆ, ಆ ಒಂದು ಲಾಭದ ಮೇಲೆ ಟ್ಯಾಕ್ಸ್ ಅನ್ನ GST ಅನ್ನ ಕಟ್ಟಿರ್ತಾರಲ್ಲ, ಅದು ಅಂದ್ರೆ GST ರಿಟರ್ನ್ಸ್ ಅಂತ ಬರುತ್ತೆ. ಅಂತವರಿಗೂ ಕೂಡ ಹಣ ಬರೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಗೃಹಲಕ್ಷ್ಮಿಯರಾಗಿರ್ಬೋದು, ಗೃಹಲಕ್ಷ್ಮಿಯರ ಯಜಮಾನರಾಗಿರ್ಬೋದು, ಯಾರಾದ್ರೂ ತೆರಿಗೆ ಪಾವತಿದಾರರಾಗಿದ್ರೆ ಅಂತವರಿಗೂ ಕೂಡ ಹಣ ಬರೋದಿಲ್ಲ ಅಂತ ಹೇಳಲಾಗಿದೆ. ಇನ್ನು ಕೊನೆಯದಾಗಿ, ಬೇರೆ ಬೇರೆ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. ಕೆಲವರು ಬೇರೆಯವರ ಮೊಬೈಲ್ ನಂಬರ್ ಹಾಕಿ ಬೇರೆಯವರ ಹೆಸರಲ್ಲಿ ಯೋಜನೆ ಲಾಭ ಪಡ್ಕೋತಾ ಇರಬಹುದು ಅಂತಾನು ಕೂಡ ಸಂಶಯ ಇದೆ. ಸೊ ಇದನ್ನು ಕೂಡ ಕರೆಕ್ಟ್ ಮಾಡ್ಬೇಕಂದ್ರೆ ಬಯೋಮೆಟ್ರಿಕ್ ಕೊಡಬೇಕಾಗಿ ಬರಬಹುದು. ಇನ್ನು ಎರಡನೇದಾಗಿ ನೋಡಿ ವೀಕ್ಷಕರೇ, ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಕಡೆಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಇದೆ. ಅದೇನಪ್ಪಾ ಅಂದ್ರೆ 2 ತಿಂಗಳದ್ದು ಪಡಿತರ ಒಟ್ಟಿಗೆ ವಿತರಣೆ ಮಾಡಬೇಕು ಅಂತ. ನೋಡಿ, ಮೇ ತಿಂಗಳಲ್ಲಿ ಅಂತೂ ಆಗೋಯ್ತು. ಈಗ ಜೂನ್ ತಿಂಗಳದ್ದು ಪಡಿತರ ನಿಮಗೆ ಮೊದಲೇ ಮೇ ತಿಂಗಳಲ್ಲಿ ಕೊಟ್ಟಿದ್ರೆ ಜೂನ್ ತಿಂಗಳಲ್ಲಿ ನಿಮಗೆ ಕೇಂದ್ರ ಸರ್ಕಾರದ ಪಾಲಿನ ಪಡಿತರ ಸಿಗೋದಿಲ್ಲ. ಓನ್ಲಿ ನಿಮಗೆ ಕರ್ನಾಟಕ ಸರ್ಕಾರದ BPL ಕಾರ್ಡ್ ಗ್ರಾಹಕರಿಗೆ ಮಾತ್ರ ಅನ್ನಭಾಗ್ಯ ಫಲಾನುಭವಿಗಳಿಗೆ
ಯಾರಿಗೆಲ್ಲ ಮೇ ತಿಂಗಳಲ್ಲಿ ಪಡಿತರ ವಿತರಣೆ ಆಗಿಲ್ಲ, ಸರ್ವರ್ ಸಮಸ್ಯೆಯಿಂದ ಕೆಲವರಿಗೆ ಪಡಿತರ ಸಿಕ್ಕೇ ಇಲ್ಲ ವೀಕ್ಷಕರೇ. ಹೌದು, ನಮ್ಮ ಕರ್ನಾಟಕ ಸರ್ಕಾರದ ಪಡಿತರ ವಿತರಣೆಯಲ್ಲಿ ಸ್ವಲ್ಪ ವಿಳಂಬವಾಗಿರಬಹುದು. ರಾಗಿ ವಿತರಣೆ, ರಾಗಿ ಸ್ವಚ್ಛ ಮಾಡೋದು, ಬ್ಯಾಗಿಂಗ್ ಮಾಡೋದು, ಒಳ್ಳೆ ಕ್ವಾಲಿಟಿದು ರಾಗಿ ಕೊಡಬೇಕು ಅಂತ ಸರ್ಕಾರ, ಎಲ್ಲಾ ಗುಣಮಟ್ಟದ ಆಹಾರ ಕೊಡಬೇಕು ಅಂತ ಸ್ವಲ್ಪ ಕ್ಲೀನಿಂಗ್ ಪ್ರೊಸೆಸ್ ಅಲ್ಲಿ ಸ್ವಲ್ಪ ಲೇಟ್ ಆಗಿರ್ಬೋದು, ರಾಗಿ ಸ್ವಚ್ಛ ಮಾಡುವಾಗ. ಹೀಗಾಗಿ ಬ್ಯಾಗಿಂಗ್ ಮಾಡುವಾಗ ಸ್ವಲ್ಪ ಲೇಟ್ ಆಗಿದೆ. ಹೀಗಾಗಿ ಯಾರಿಗೆಲ್ಲ ಬಾಕಿ ಇದೆ ನೋಡಿ, ಅವರಿಗೂ ಕೂಡ ಈ ಜೂನ್ ತಿಂಗಳಲ್ಲಿ ಕೊಡಬಹುದು ಅಂತ ಹೇಳಲಾಗಿದೆ. ಇನ್ನೊಂದು ಕಡೆಗೆ ಅನ್ನಭಾಗ್ಯ ಇಂದಿರಾ ಕಿಟ್ ಯೋಜನೆ, ಅಂದ್ರೆ ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಈ 4 ಆಹಾರ ಸಾಮಗ್ರಿಗಳನ್ನ ಇಂದಿರಾ ಕಿಟ್ ಮೂಲಕ ಫ್ರೀ ಆಗಿ BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಪಡಿತರ ಚೀಟಿ ಇದ್ದವರಿಗೆ ಕೊಡ್ತೀವಿ ಅಂತ ಮೊದಲೇ ಒಂದು ಘೋಷಣೆ ಮಾಡಿದ್ರು. ಜೂನ್ ತಿಂಗಳಲ್ಲಿ ಕೊಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಹೇಳಿಕೆ ಕೊಟ್ಟಿರೋ ಪ್ರಕಾರ ಈ ಒಂದು ಜೂನ್ ತಿಂಗಳು 10ನೇ ತಾರೀಕಿನ ಒಳಗೆ ವಿತರಣೆ ಆಗೋ ನಿರೀಕ್ಷೆ ಇದೆ. ಆದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಅವರು ಬಜೆಟ್ ನಲ್ಲಿ ಒಂದು ಯೋಜನೆ ಘೋಷಣೆ ಮಾಡಿದ್ರು. ಇದನ್ನ ಕಂಟಿನ್ಯೂ DK ಶಿವಕುಮಾರ್, ಅಂದ್ರೆ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಈ ಒಂದು ಯೋಜನೆಗೆ ತಮ್ಮ ಮೊದಲ ಒಂದು ಯೋಜನೆ ಚಾಲ್ತಿಯಲ್ಲಿ ಕೊಡಬಹುದು ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಆದ್ರೆ ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ, ನಿಮಗೆ ಯಾರಿಗೆಲ್ಲ ಮೇ ತಿಂಗಳಲ್ಲಿ ಕರ್ನಾಟಕ ಸರ್ಕಾರ ಪಾಲಿನ ಆಹಾರ ಧಾನ್ಯಗಳು ಸಿಕ್ಕಿಲ್ಲ ನೋಡಿ, ಅವರಿಗೆ ಜೂನ್ ತಿಂಗಳಲ್ಲಿ ಅದ್ರದ್ದು ಕೂಡ ಸಿಗುತ್ತೆ. ಜೂನ್ ತಿಂಗಳಲ್ಲಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಕೂಡ ನಿಮಗೆ ಸಿಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂದ್ರೆ, ಸಾರ್ಥಕ್ PDS ಸಿಸ್ಟಮ್ ಅನ್ನ ಕೇಂದ್ರ ಸರ್ಕಾರ ಜಾರಿಗೆ ತರಲು ಮುಂದಾಗ್ತಾ ಇದೆ ನೋಡಿ. ಇದು ತುಂಬಾ ಇಂಪಾರ್ಟೆಂಟ್. ಅಕ್ರಮ ರೇಷನ್ ದಂಧೆಗೆ ಬೀಳಲಿದೆ ಕಂಪ್ಲೀಟ್ ಬ್ರೇಕ್ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಕೇಂದ್ರ ಸರ್ಕಾರದಿಂದ ಸಾರ್ಥಕ್ PDS ಟೆಕ್ನಾಲಜಿ ಭಾರತ ದೇಶಾದ್ಯಂತ ಜಾರಿಗೆ ತರಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಏನಪ್ಪಾ ಇದು ಸಾರ್ಥಕ್ PDS ಸಿಸ್ಟಮ್ ಅಂದ್ರೆ ನೋಡಿ, ಸಾರ್ವಜನಿಕ ಪಡಿತರ ವ್ಯವಸ್ಥೆ ಸಂಪೂರ್ಣವಾಗಿ ಡಿಜಿಟಲ್ ಮುಖಾಂತರ ನಿಯಂತ್ರಿಸುವ ಹೊಸ ಒಂದು ತಂತ್ರಜ್ಞಾನ, ಒಂದು ಹೊಸ ಟೆಕ್ನಾಲಜಿ, ಒಂದು ಸಾಫ್ಟ್ವೇರ್ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇದರ ಉದ್ದೇಶ ಏನಪ್ಪಾ ಅಂದ್ರೆ ರೇಷನ್ ವಿತರಣೆಯಲ್ಲಿ ಪಾರದರ್ಶಕತೆ ತರುವುದು, ಲೈವ್ ಟ್ರ್ಯಾಕಿಂಗ್, ಅಂದ್ರೆ ರೇಷನ್ ಕಳ್ಳತನ ಆಗೋದೇ ಇಲ್ಲ, ಅಂದ್ರೆ ಜನರಿಗೆ ಒಂದು ಕರೆಕ್ಟ್ ಆಗಿ ರೇಷನ್ ವಿತರಣೆ ಮಾಡಬೇಕು. ಅಂದ್ರೆ ಗೋದಾಮಿನಿಂದ ಹೊರಟ ಅಕ್ಕಿ, ಕೇಂದ್ರ ಸರ್ಕಾರದ ಗೋದಾಮಿನಿಂದ ಹೊರಟ ಅಕ್ಕಿ ಅದು ನ್ಯಾಯಬೆಲೆ ಅಂಗಡಿಗೆ ಎಷ್ಟು ತಲುಪಿದೆ, ಎಷ್ಟು ವಿತರಣೆ ಆಗಿದೆ, ಎಷ್ಟು ಜನರಿಗೆ ವಿತರಣೆ ಆಗಿದೆ, ಪ್ರತಿಯೊಂದು ಮಾಹಿತಿ ಕೂಡ ಲೈವ್ ಟ್ರ್ಯಾಕಿಂಗ್ ಆಗುತ್ತೆ. ಇದಕ್ಕೆ ಸಾರ್ಥಕ್ PDS ಟೆಕ್ನಾಲಜಿ ಅಂತ ಕೇಂದ್ರ ಸರ್ಕಾರ ಕರೆದಿರುವಂತದ್ದು. ಇನ್ನು ಬಯೋಮೆಟ್ರಿಕ್ ಮತ್ತು ಆಧಾರ್ ಕಾರ್ಡ್ ಕಡ್ಡಾಯ ಮಾಡಲಾಗ್ತಾ ಇದೆ. ಬಯೋಮೆಟ್ರಿಕ್ ಆಧಾರ್ ಕಾರ್ಡ್ ತೋರಿಸಿ, ರೇಷನ್ ಕಾರ್ಡ್ ತೋರಿಸಿ ನೀವು ಇನ್ ಮುಂದೆ ಪಡಿತರ ಪಡ್ಕೋಬೇಕಾಗಿರೋ ಹೊಸ ನಿಯಮ ಬರಬಹುದು. ಇನ್ನು ಭಾರತದಲ್ಲಿ ಹಳೆಯ ಕಾಗದ ನೋಟುಗಳಿಗೆ ಗುಡ್ ಬೈ ಅಂತ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಪ್ಲಾಸ್ಟಿಕ್ ನೋಟ್ ಅಥವಾ ಪಾಲಿಮರ್ ನೋಟುಗಳನ್ನ ಪರಿಚಯಿಸಲು RBI ಕೇಂದ್ರ ಸರ್ಕಾರ ಗಂಭೀರವಾಗಿ ಚಿಂತನೆ ಶುರು ಮಾಡಿದೆ. ಹೌದು, ಇದು ನೋಟು ಹಾಳಾಗೋ ಭಯ ಬೇಡ, ಇನ್ನು ಕಾಗದದ ಬದಲು ಪಾಲಿಮರ್ ನೋಟು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಭಾರತೀಯ ರಿಸರ್ವ್ ಬ್ಯಾಂಕ್ RBI ದೇಶದಲ್ಲಿ ಚಾಲ್ತಿಯಲ್ಲಿರೋ ಸಾಂಪ್ರದಾಯಿಕ ಕಾಗದದ ನೋಟುಗಳ ಬದಲಾಗಿ ಪ್ಲಾಸ್ಟಿಕ್ ಅಥವಾ ಪಾಲಿಮರ್ ಬ್ಯಾಂಕ್ ನೋಟುಗಳನ್ನ ಪರಿಚಯಿಸಲು ಗಂಭೀರ ಚಿಂತನೆ ಶುರು ಮಾಡ್ತಾ ಇದೆ ನೋಡಿ. ಮೊದಲಿಗೆ ಹೇಳ್ಬೇಕಂದ್ರೆ, ನೋಟು ಮುದ್ರಣ ಮಾಡಬೇಕು, ಪ್ರಿಂಟ್ ಮಾಡಬೇಕು, ಮತ್ತೆ ನಕಲಿ ನೋಟುಗಳ ಹಾವಳಿ ಕೂಡ ಕಡಿಮೆ ಮಾಡಬೇಕು ಅಂತ ಈ ಯೋಜನೆ ಪ್ರಮುಖ ಉದ್ದೇಶವಾಗಿದೆ ಅಂತೆ. ಮೊದಲು ಭಾರತದಲ್ಲಿ 5 ದೊಡ್ಡ ನಗರಗಳಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗ್ತಾ ಇದೆ. ಮೊದಲಿಗೆ 10 ರೂಪಾಯಿದು, 20 ರೂಪಾಯಿದು ಪಾಲಿಮರ್ ನೋಟುಗಳನ್ನ ಪ್ರಾಯೋಗಿಕವಾಗಿ ಚಲಾವಣೆಗೆ ತರಲು ಚಿಂತನೆ ಶುರು ಮಾಡಲಾಗಿದೆ. ಈಗಾಗಲೇ ನಿಮಗೆ ಗೊತ್ತಿರಬಹುದು, 2,000 ರೂಪಾಯಿ ಮುಖಬೆಲೆಯ ಪಿಂಕ್ ನೋಟುಗಳು ಸದ್ದಿಲ್ಲದೆ ಮಾರ್ಕೆಟ್ ಇಂದ ಔಟ್ ಆಗಿದೆ. ಅಂದ್ರೆ ಭಾರತದ ಒಂದು ಮಾರ್ಕೆಟ್ ಇಂದ 2,000 ರೂಪಾಯಿ ನೋಟುಗಳು ಮಾಯವಾಗಿರುವಂತದ್ದು. ಅದೇ ತರ ಈಗ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿದು ಏನ್ ಚಿಲ್ಲರೆ ನೋಟುಗಳು ಇರ್ತಾವ ನೋಡಿ, ಇವುಗಳು ತುಂಬಾ ಟ್ರಾನ್ಸಾಕ್ಷನ್ ನಾವು ಮಾಡ್ತೀವಿ. ಇವುಗಳು ತುಂಬಾ ಮೃದುವಾಗಿದೆ, ಹರಿದು ಹೋಗುವಂತ ಪರಿಸ್ಥಿತಿ ಇರುತ್ತೆ. ಕೆಲವರು ಅದನ್ನ ತಗೊಳಕ್ಕೂ ಕೂಡ ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಹೀಗಾಗಿ ಸರ್ಕಾರ ಈಗ ಪ್ಲಾಸ್ಟಿಕ್ ಅಂದ್ರೆ ಪಾಲಿಮರ್ ನೋಟ್ಸ್ ಗಳನ್ನ ಪ್ರಿಂಟ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಮೊದಲಿಗೆ 10 ರೂಪಾಯಿ, 20 ರೂಪಾಯಿದು ಈ ನೋಟುಗಳ ಒಂದು ಪ್ರಾಜೆಕ್ಟ್ ಅನ್ನ ತಯಾರು ಮಾಡಲಾಗ್ತಾ ಇದೆ. ಇದನ್ನ ಚಲಾವಣೆಗೆ ತರಲು ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ ಅಂತೆ. ಕಾಗದದ ನೋಟುಗಳನ್ನ ಮುದ್ರಿಸಲು ಸರ್ಕಾರಕ್ಕೆ ಸಾಕಷ್ಟು ವೆಚ್ಚವಾಗುತ್ತೆ ಅಂತೆ. ಸೊ ಇದೊಂದು ದೊಡ್ಡ ಪ್ಲಾನ್ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಆದ್ರೆ 500 ರೂಪಾಯಿದು, 200 ರೂಪಾಯಿದು ಯಾವುದೇ ರೀತಿ ನೋಟ್ಗಳನ್ನ ಸದ್ಯಕ್ಕೆ ಬ್ಯಾನ್ ಮಾಡೋದಿಲ್ಲ. ಅದು ಕೂಡ ನಿಮಗೆ ಗೊತ್ತಿರಲಿ. ತುಂಬಾ ಕಡೆಗೆ ಸೋಷಿಯಲ್ ಮೀಡಿಯಾ, ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲಿ ನೋಟ್ಗಳು ಬ್ಯಾನ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿ ನೋಟ್ಗಳು ಬ್ಯಾನ್ ಆಗೋದಿಲ್ಲ ವೀಕ್ಷಕರೇ. ಸೊ ಯಾರು ಕೂಡ ಇದ್ರ ಬಗ್ಗೆ ಚಿಂತೆ, ಗಾಬರಿ ಕೂಡ ಆಗ್ಬಾರ್ದು. ಇನ್ನು ಕೊನೆಯದಾಗಿ ವೀಕ್ಷಕರೇ, ನಮ್ಮ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನ ಯಾವಾಗಪ್ಪ ಅಂದ್ರೆ ಜೂನ್ 3ನೇ ತಾರೀಕು ಸಂಜೆ 4:05 ಸರಿಯಾಗಿ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಅಂತ ಹೇಳಲಾಗಿದೆ ನೋಡಿ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲೂ ಕೂಡ ಅಧಿಕೃತವಾಗಿ ಪಕ್ಷದ ನಾಯಕರಾಗಿ DK ಶಿವಕುಮಾರ್ ಅವರು ಆಯ್ಕೆ ಆಗಿರುವಂತದ್ದು. ಇದರ ಬೆನ್ನಲ್ಲೇ ಸರ್ಕಾರ ರಚನೆಗೂ ಕೂಡ ಹಕ್ಕು ಮಂಡನೆ ಆಗ್ತಾ ಇದೆ. ಸರ್ಕಾರ ರಚಿಸಲು ರಾಜ್ಯಪಾಲರು ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ ನೋಡಿ, ನಿರೀಕ್ಷೆಯಂತೆಯೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ಶನಿವಾರ
ಆಯ್ಕೆ ಆಗಿರುವಂತದ್ದು. ಇದರ ಬೆನ್ನಲ್ಲೇ ರಾಜ್ಯಪಾಲರು ಸರ್ಕಾರ ರಚಿಸಲು ಅವರಿಗೆ ಆಹ್ವಾನ ನೀಡಿದ್ದಾರೆ. ಜೂನ್ 3ನೇ ತಾರೀಕು ಸಂಜೆ 4:05 ಲೋಕಭವನದಲ್ಲಿ ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎಂಬುವ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಸಿಕ್ಕಿರುವಂತದ್ದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಸಂಪುಟ ಚರ್ಚೆಗೆ ಡಿ.ಕೆ. ಶಿವಕುಮಾರ್ ಸರ್ ಆಗಿರ್ಬೋದು, ಸಿದ್ದರಾಮಯ್ಯ ಸರ್ ಆಗಿರ್ಬೋದು ದೆಹಲಿಗೆ ಮತ್ತೊಮ್ಮೆ ಹೋಗ್ತಾರಾ? ಎದಕ್ಕಂದ್ರೆ ಹೊಸ ಸಚಿವ ಸಂಪುಟಕ್ಕೆ ಮೊದಲ ಹಂತದಲ್ಲಿ ಸೇರ್ಪಡೆ ಆಗುವ ಸಚಿವರ ಹೆಸರು ಆಯ್ಕೆ ಮಾಡ್ಬೇಕಲ್ಲ. ಸೊ ಇಲ್ಲಿ ಮತ್ತೆ ಡಿ.ಕೆ. ಶಿವಕುಮಾರ್ ಸರ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಮತ್ತೆ ಈಗ ದೆಹಲಿಗೆ ಹೋಗಬಹುದು, ಹೈಕಮಾಂಡ್ ನ ಭೇಟಿ ಆಗಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಕೆಪಿಸಿಸಿ ಅಧ್ಯಕ್ಷತೆಗೆ ಶುರುವಾಗಿದೆ ರೇಸ್ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಎದಕ್ಕಂದ್ರೆ ಕೆಪಿಸಿಸಿ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಸರ್ ಆಗಿದ್ರು, ಆದ್ರೆ ಅವರು ಈಗ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಸೊ ಅವರ ಈಗ ಕೆಪಿಸಿಸಿ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡಲಿದ್ದಾರೆ. ಇದರಿಂದ ತೆರವಾಗಲಿರುವ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಮಧ್ಯ ಪೈಪೋಟಿ ಶುರುವಾಗಬಹುದು. ನಾಯಕ ಸಮುದಾಯದ ಸತೀಶ್ ಜಾರಕಿಹೊಳಿ ಆಗಿರಬಹುದು, ಪರಿಶಿಷ್ಟ ಜಾತಿಯ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಆಗಿರ್ಬೋದು ಮತ್ತು ಹಿಂದುಳಿದ ವರ್ಗದ ಬಿ.ಕೆ. ಹರಿಪ್ರಸಾದ್ ಸರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ನೋಡೋಣ ಯಾರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಅಂತ. ಇನ್ನು ನಮ್ಮ ಕರ್ನಾಟಕದಲ್ಲಿ 1 ವಾರದವರೆಗೂ ಮಳೆ ಆಗಲಿದೆ ಅಂತೆ. ಹವಾಮಾನ ಇಲಾಖೆ ಪ್ರಕಾರ 10 ಜಿಲ್ಲೆಗಳಿಗೆ ಅಲರ್ಟ್ ಅಂತ ಹೇಳ್ಬಹುದು. ಗುಡುಗು ಸಿಡಿಲು ಸಮೇತ ಮಳೆ ಆಗೋ ಸಾಧ್ಯತೆ ಇರೋದ್ರಿಂದ ಜನರು ಹುಷಾರಾಗಿರ್ಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಅಂದ್ರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಹಾಸನ, ಕೊಡಗು, ಚಾಮರಾಜನಗರ, ರಾಮನಗರ, ಮೈಸೂರು, ಮಂಡ್ಯ, ತುಮಕೂರು ಈ ಭಾಗದಲ್ಲಿ ಗುಡುಗು ಸಿಡಿಲು ಸಮೇತ ಮಳೆ ಆಗೋ ಸಾಧ್ಯತೆ ಇರೋದ್ರಿಂದ ಜನರು ಸ್ವಲ್ಪ ಹುಷಾರಾಗಿರ್ಬೇಕು. ಇನ್ನು ಬಿರುಗಾಳಿ ಸಮೇತ ಗಾಳಿ ಬೀಸೋದ್ರಿಂದ ಗಿಡದ ಕೆಳಗಡೆ, ಮರಗಳ ಕೆಳಗಡೆ, ಹಾಳು ಬಿದ್ದ ಮನೆಗಳ ಕೆಳಗಡೆ ನಿಲ್ಲಬೇಡಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಸಾಧಾರಣ ಮಳೆ, ಗುಡುಗು ಸಿಡಿಲು ಸಮೇತ ಅಲ್ಲಲ್ಲಿ ತುಂತುರು ಮಳೆ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಬೆಳಗಾವಿ, ಉತ್ತರ ಕನ್ನಡ, ಧಾರವಾಡ, ಉಡುಪಿ ಈ ಒಂದು ಭಾಗದಲ್ಲೂ ಕೂಡ ಸಾಧಾರಣ ಮಳೆ. ಇನ್ನು ಬೆಳಗಾವಿ, ಯಾದಗಿರಿ, ಬೀದರ್, ಕಲಬುರಗಿ, ಕೊಪ್ಪಳ, ಗದಗ, ಹುಬ್ಬಳ್ಳಿ, ಧಾರವಾಡ ಈ ಭಾಗದಲ್ಲೂ ಕೂಡ ಸಾಧಾರಣ ಮಳೆ ಅಂತ ಹೇಳಲಾಗಿದೆ.